ತುಂಬ ಸಿಂಪಲ್ ಉಂಡಿ ಇದು, ಯಾರು ಬೇಕಾದ್ರೂ ಮಾಡ್ಬೋದ್ರಿ. ಪಾಕ ಮಾಡೋ ಜಂಜಾಟ ಬೇಡಪ್ಪ ಅಂದ್ರೆ ಈ ರೀತಿ ಮಾಡ್ಕೊಂಡ್ಬಿಡ್ಬೋದ್ರಿ ನೀವು ಉಂಡಿ. ಈಗ ನಿಮ್ಮ ಕೈ ಸುಡ್ತಾ ಇರ್ತೈತಿ, ನೀವು ನೋಡ್ಕೊಂಡು ಉಂಡಿ ಕಟ್ಬೇಕಾದ್ರೆ ನೀವು ಸ್ವಲ್ಪ ತುಪ್ಪರೆ ಎಣ್ಣೆ ಕೈಗೆ ಹಚ್ಕೊಂಡು ಇಲ್ಲ ಸ್ವಲ್ಪ ನೀರು ಹಚ್ಕೊಂಡು ಕಟ್ಕೋಬೋದ್ರಿ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಉಂಡಿ ಕಟ್ಕೋಬೋದ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ಒಂದೇ ವಿಡಿಯೋದಲ್ಲಿ 2 ನಮೂನಿ ಶೇಂಗಾದ ಉಂಡಿ ಮಾಡೋದು ನೋಡ್ಬೇಕಾ? ಈ ವಿಡಿಯೋ ನೋಡ್ರಿ, ನೀವು ನಾಗರ ಪಂಚಮಿ ಹಬ್ಬಕ್ಕೆ ಶೇಂಗಾದ ಉಂಡಿ ಮಾಡ್ಕೊಳ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಶೇಂಗಾದ ಉಂಡಿ ಮಾಡಾಕತ್ತಿದ್ದಾರೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡ್ರೆ ಅಂತೇಳಿ ಇವತ್ತು ಶೇಂಗಾದ ಉಂಡಿ ಮಾಡಿ ತೋರಿಸ್ತೀನಿ ರೀ. ಆ ಶೇಂಗಾದ ಉಂಡಿ ಹೆಂಗೆ ಮಾಡ್ತೈತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ಇದಕ್ಕೆ ನಾವು ಒಂದು ಬೌಲ ಶೇಂಗಾದ ಕಾಳು ತೊಗೊಂಡು, ಅಂದ್ರೆ ಇವು ಅರ್ಧ ಕೆಜಿ ಶೇಂಗಾದ ಕಾಳು ಅದಾವ್ರಿ, ಇವು ಹಾಕ್ಕೋತೀನಿ ನೋಡ್ರಿ. ನಾನು 2 ನಮೂನಿ ಉಂಡಿ ಮಾಡ್ತೀನಲ್ರಿ, ಹಾಗಾಗಿ ಒಂದು ಬೌಲ್ ಪೂರ್ತಿ ತೊಗೊಂಡಿನಿ. ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ. ಈಗ ಇವು ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತೈತೆ ರೀ. ನಾಗರ ಪಂಚಮಿ ಹಬ್ಬ ಇನ್ನೊಂದು 3-4 ದಿನ ಉಳಿತ್ರಿ. ನಾನು ಎಲ್ಲ ನಮೂನಿ ಉಂಡೆಗಳು, ಚಕ್ಲಿ, ಕರ್ಚಿಕಾಯಿ ಎಲ್ಲ ನಮೂನಿ ಮಾಡಿ ತೋರಿಸಿದ್ದೀನಿ ರೀ. ನಿಮಗೆ ಯಾವಾಗ ಬೇಕನ್ನೋದು ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ರಿ, ನಿಮ್ಗೆ ಎಲ್ಲ ಥರ ಸಿಗ್ತಾವ್ರಿ. ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರೂ ಮಾಡ್ಕೋತಿರ್ತಾರೆ, ಹಾಗಾಗಿ ನಾನು ಮಾಡ್ತಾ ಇದ್ದೆಲ್ಲ ನಿಮಗೂ ಶೇರ್ ಮಾಡಿದ್ರೆ ಅದು ಶೇರ್ ಮಾಡಾಕತ್ತೀನಿ. ನಿಮಗೆ ಯಾವ ಉಂಡಿ ಬೇಕು ನೋಡಿಕೊಂಡು ನೀವು ನನ್ನ ಚಾನಲ್ಗೆ ಹೋಗಿ ನೋಡಿ ಮಾಡ್ಕೋಬೋದ್ರಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಹುರ್ಕೋರಿ, ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತಾವೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗ್ತೈತಿ. ಈಗ ನೋಡಿರಿ, ಇವಕ್ಕೆಲ್ಲ ಚಟಪಟ ಸೌಂಡ್ ಬರಾಕತ್ತಾವೆ. ಇವು ಮೇಲಿನ ಸಿಪ್ಪೆ ಬಿಚ್ಚಬೇಕ್ರಿ, ಅಲ್ಲಿವರೆಗೆ ನೀವು ಹುರ್ಕೋಬೇಕ್ರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಕಾಣ್ತೈತೆ ನೋಡಿರಿ, ಕಣ್ಣು ಬಿದ್ದಾಗ ಹಂಗೆ ಕೆಂಪಾಗ್ಯಾವ ಕಾಳು. ಈಗ ಹುರಿದಾವ್ರಿ, ನಾನು ತಣ್ಣಗೆ ಹಾಕ್ಬಿಡ್ತೀನಿ ರೀ. ಈ ತಣ್ಣಗಾದ ನಂತರ ಸಿಪ್ಪಿ ಬಿಡ್ಸೋಣ್ರಿ. ಇವತ್ತು ಬಿಸಿ ಇದ್ದ ಸಿಪ್ಪಿ ಬಿಚ್ಚಲ್ರಿ, ಹಾಗಾಗಿ ತಣ್ಣಗಾದ ನಂತರ ಸಿಪ್ಪಿ ಬಿಡ್ಸ್ಕೊಳ್ರಿ. ಈಗ ಅದ್ರಾಗೆ ಇಟ್ಟರೆ ಬೇಗ ತಣ್ಣಗಾಗಲ್ರಿ. ನಾ ಈಗ ಮರಕ್ಕೆ ಹಾಕ್ಕೋತೀನಿ ನೋಡಿರಿ. ಇವು ಒಂದು ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿರಿ, ಇವು ಸ್ವಲ್ಪ ತಣ್ಣಗಾಗ್ಯಾವು. ಈಗ ನಾವೊಂದು ಕಾಟನ್ ಬಟ್ಟೆ ತೊಗೊಂಡಿನಿ, ಅದ್ರಾಗ ಹಾಕಿ ಬಡಿತೀನಿ ನೋಡಿರಿ, ಅಂದ್ರೆ ಬೇಗ ಸಿಪ್ಪೆ ಬಿಸ್ತಾವ ಅಂತ ತರ್ತಾರೆ ನೋಡಿರಿ. ಹಿಂಗೆ ಗುಂಪಿ ಮಾಡಿಕೊಂಡು ಸ್ವಲ್ಪ ಕುಟ್ಬೇಕಾಗ್ತೈತೆ ರೀ. ಹಿಂಗೆ ಪೂರ್ತಿ ಚಲೋ ಹೊತ್ತಿನಾಗ ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಾಳು ಕಡ್ಯಾಕಾಗೋ ಸಾಧ್ಯತೆ ಇರ್ತೈತಿ. ಹಿಂಗೆ ಚಲೋ ಹೊತ್ತಿನಾಗ ಕ್ಲೋಸ್ ಮಾಡಿಕೊಂಡು ಹಿಂಗೆ ಕುಟ್ಟರೆ ಕುಟ್ಬೋದ್ರಿ, ಇಲ್ಲ ಬಟ್ಟೆ ವಾಶ್ ಮಾಡ್ದಂಗೆ ನೆಲಕ್ಕೆ ಬಡ್ದಾದ್ರೂ ಬಡಿಬೋದ್ರಿ. ಈ ರೀತಿ ಬಡಿದ್ರೆ ಇವು ಶೇಂಗಾದ ಕಾಳನ್ನು ಬ್ಯಾಳೆ ಆಗ್ತಾವೆ ಮತ್ತು ಸಿಪ್ಪಿನೆಲ್ಲ ಬಿಸ್ತಾವ್ರಿ. ನೋಡಿರಿ ಸಿಪ್ಪೆ ಹೆಂಗೆ ಬಿಚ್ಚಾವ ನೋಡ್ರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ. ಈಗ ಮರಕ್ಕೆ ಹಾಕಿ ಕೇರ್ತೀನಿ ನೋಡ್ರಿ. ಈಗ ನಾನು ಕೇರ್ತೀನಿ ನೋಡಿ. ನೋಡ್ರಿ, ಈ ರೀತಿ ಎಲ್ಲ ಸಿಪ್ಪಿ ಬಿಚ್ಚಾವು. ಇಷ್ಟಿದ್ರೂ ನಡೀತೈತ್ರಿ, ಇಲ್ಲ ಪೂರ್ತಿ ತಕ್ಕೋತೀನಿ ಅಂದ್ರೆ ಪೂರ್ತಿನೂ ತಕ್ಕೋಬೋದು. ನೀವು ಕೈಲಿ ಒಂದು ಸ್ವಲ್ಪ ಉಜ್ಜಿದ್ರಿ ಅಂದ್ರೆ ಇನ್ನಷ್ಟು ಬಿಸ್ತಾವ್ರಿ. ಈಗ ನಾವು ಸ್ವಲ್ಪ ಬೇಳೆ ಮಾಡ್ಕೋಬೇಕ್ರಿ. ಹಿಂಗೆ ಇಡಿವೆ ಉಂಡಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಬೇಳೆ ಮಾಡ್ಕೋತೀನಿ. ಹಾಗಾಗಿ ಒಂದು ಕಲ್ಲು ತೊಗೊಂಡು ಉಜ್ಕೋತೀನಿ. ಮಿಕ್ಸಿಗೆ ಹಾಕಿದ್ರೆ ಪೂರ್ತಿ ಸಣ್ಣ ಆಗ್ತೈತ್ರಿ. ಹಾಗಾಗಿ ನೋಡಿರಿ, ಈ ರೀತಿ ಉಜ್ಜಿದ್ರೆ ಬೇಳೆ ಆಗ್ತಾವೆ. ಚಲೋದ್ನಾಗ ಹುರಿದಿರ್ತೀವಲ್ಲ, ಬೇಗನೆ ಬೇಳೆ ಆಗ್ಬಿಡ್ತಾವೆ. ಪೂರ್ತಿ ಸಣ್ಣ ಮಾಡಬೇಡ್ರಿ, ಸ್ವಲ್ಪ 1-2 ಕಾಳಾದ್ರೆ ಸಾಕು. ಅಂದ್ರೆ ಶೇಂಗಾದ ಕಾಳು ಬೇಳೆ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಮಾಡ್ಕೋಬೇಕು. ನಾನು ಈ ರೀತಿ ಮಾಡ್ಕೊಂಡೀನಿ ನೋಡ್ರಿ. ಈಗ ಉಂಡೆ ಮಾಡ್ಕೋತೀನಿ ರೀ. ಈಗ ನಾನು 1 ಕಪ್ ಬೆಲ್ಲ ಹಾಕ್ಕೋತೀನಿ ನೋಡ್ರಿ. ಇದು ಬೆಲ್ಲ ಕರಗಿ ಪಾಕ ಆಗ್ಬೇಕ್ರಿ. ಈ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೋಬೇಕ್ರಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಬೆಲ್ಲ ಕರಗಲ್ರಿ. ಈಗ ನಾನು 1 ಕಪ್ ಬೆಲ್ಲ ಹಾಕ್ಕೊಂಡಿನಿ, 1.5 ಕಪ್ ಶೇಂಗಾದ ಕಾಳು ಹಾಕೋತೀನಿ ಅಂತ ಹೇಳಿದೀನಿ ರೀ. ಈಗ ನೀವು ಸಿಹಿ ಭಾಳ ಆಗ್ತೈತೆ ಅನ್ನೋದಾದ್ರೆ 1 ಕಪ್ ಬೆಲ್ಲಿಗೆ 2 ಕಪ್ ಶೇಂಗಾದ ಕಾಳು ಹಾಕೋಬೋದ್ರಿ. ನಾ ತೊಗೊಂಡಿರೋ ಪ್ರಮಾಣದಲ್ಲಿ ಕರೆಕ್ಟ್ ಅಳತೆ ಐತ್ರಿ. ಇದು 1 ಕಪ್ ಬೆಲ್ಲಕ್ಕೆ 1.5 ಕಪ್ ಶೇಂಗಾದ ಕಾಳು. ಸ್ವಲ್ಪ ನಾವು ಪುಟಾಣಿ ಹಿಟ್ಟು ಬೇರೆ ಹಾಕ್ತೀವಲ್ರಿ, ಹಾಗಾಗಿ ಕರೆಕ್ಟ್ ಸ್ವೀಟ್ ಆಗುತ್ತೆ ರೀ. ಇದು ಸ್ವಲ್ಪ ಉಂಡೆ ಸಿಹಿ ಇದ್ರೆ ಚಲೋ ರೀ, ತೀರಾ ಸಪ್ಪಗಾದ್ರೆ ಚಲೋ ಅನ್ಸಲ್ಲ ರೀ. ಇದು ಬೆಲ್ಲ ಪೂರ್ತಿ ಕರಗಲ್ರಿ. ಕರಗಿದ್ಮೇಲೆ ಸೋದಿಸ್ಕೊಳ್ಳೋಣ್ರಿ. ಈಗ ಬೆಲ್ಲ ಎಲ್ಲ ಕರಗೈತ್ರಿ. ನಾ ಇದು ಸೋದಿಸ್ಕೋತೀನಿ ನೋಡ್ರಿ.
ಸೋದಿಸ್ಕೊಳ್ಳೋ ಉದ್ದೇಶ ಏನಂದ್ರೆ ಬೆಲ್ಲದಾಗ ಏನಾರು ಕಸ ಕಡ್ಡಿ ಇದ್ರೆ ಬರ್ತೈತೆ ಅಂತೇಳಿ ಅಷ್ಟೇ ರೀ. ಈಗ ನಾನು ಸೋದಿಸ್ಕೊಂಡಿನೆಲ್ಲ ನೋಡಿರಿ ಸ್ವಲ್ಪ ಕಸ ಬಂದಿದೆ. ಈಗ ಇದೇ ಒಯ್ದು ಅದೇ ಪಾತ್ರೆಗೆ ವಾಪಸ್ ಹಾಕೋತೀನಿ ನೋಡಿರಿ. ನಾ ಬೆಲ್ಲದ ಪಾಕ ಒಯ್ದು ಅದೇ ಪಾತ್ರೆಗೆ ಹಾಕೋತೀನಿ ನೋಡಿರಿ. ಇದು ಕುದ್ದು ಒಂದೆಳೆ ಪಾಕ ಬರ್ಬೇಕ್ರಿ. ಇದು ಬೆಲ್ಲ ಇದು ಒಂದೆಳೆ ಪಾಕ ಬಂದ್ರೆ ಸಾಕು. ನೀವು ಎರಡೆಳೆ ಪಾಕ ಮಾಡ್ಕೊಂಡ್ರೆ ಏರ್ ಹಣ್ಣು ಆಗ್ತೈತಿ, ಉಂಡೆ ಗಟ್ಟಿ ಆಗ್ಬಿಡ್ತಾವೆ, ಕಲ್ಲಾದಂಗೆ ಆಗ್ಬಿಡ್ತಾವೆ. ನೀವು ಒಂದೆಳೆ ಪಾಕ ಬಂದ್ರೆ ಸಾಕ್ರಿ. ಒಂದೆಳೆ ಪಾಕ ಬಂದ್ರೆ ಉಂಡೆ ಮೆತ್ತಗಾಗಿ ಬರ್ತಾವೆ, ಸಾಫ್ಟಾಗಿರ್ತಾವೆ. ಇದನ್ನ ಬಂದಿಲ್ಲ ರೀ, ಇನ್ನೊಂದು ಸ್ವಲ್ಪ ಕುದಿಲ್ರಿ. ನೀವು ಕೈಲೇ ಮುಟ್ಟಿ ನೋಡೋಕ್ಕಾದ್ರೆ ಕೈಲೇ ಮುಟ್ಟಿ ನೋಡ್ರಿ, ಇಲ್ಲಾಂದ್ರೆ ಒಂದು ಪ್ಲೇಟಿಗೆ ನೀರು ಹಾಕಿ ಹಾಕೋರಿ, ನಿಮ್ಗೆ ಗೊತ್ತಾಗ್ತೈತೆ ರೀ. ಈಗ ನೋಡ್ರಿ ನಾನು 2 ನಿಮಿಷ ಕುದಿಸ್ಕೊಂಡಿನಿ, ಹಿಂಗಾಗೈತೆ ನೋಡ್ರಿ. ಈಗ ಪಾಕ ನೋಡ್ಕೊರಿ, ನಿಮ್ಗೆ ಗೊತ್ತಾಗತ್ತೆ. ಹಿಂಗೆ ಒಂದೆಳೆ ಪಾಕ ಬರ್ಬೇಕು ನೋಡಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾರೆ ಬಿಡೋದಾಗ. ನೋಡ್ರಿ ಹಿಂಗೆ ಎಳೆ ಬರ್ತಾಯಿದೆ ನೋಡ್ರಿ. ಈ ರೀತಿ ಎಳೆ ಬಂದ್ರೆ ಸಾಕ್ರಿ. ಈಗ ನಾನು 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೆ, 2 ಕಪ್ ಶೇಂಗಾದ ಕಾಳು ಹಾಕೋತೀನಿ ಅಂತ ಹೇಳಿದ್ನಲ್ರಿ. ನೋಡ್ರಿ 2 ಕಪ್ ಶೇಂಗಾದ ಕಾಳು ಹಾಕೋತೀನಿ ನೋಡ್ರಿ. ಎರಡು ಕಪ್ ಶೇಂಗಾದ ಕಾಳು ಹಾಕ್ಕೊಂಡಿನಿ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋತೀನಿ ನೋಡ್ರಿ. ನಾನು 1/4 ಕಪ್ನಷ್ಟು ಪುಟಾಣಿ ಹಿಟ್ಟು ಹಾಕೊಂಡಿದ್ದು. ಇದು ಹುರ್ಗಡ್ಲೆ ಹಿಟ್ಟು ರೀ. ನೀವು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಾ ಸ್ಟವ್ ಆಫ್ ಮಾಡೀನಿ, ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಉಂಡೆ ಕಟ್ಟಕ್ಕೆ ಬರ್ತೈತ್ರಿ. ಈ ಕೈ ಸುಡ್ತೈತ್ರಿ. ನಾವು ಉಂಡೆ ಕಟ್ಟಕ್ಕೆ ಹೋದ್ರೆ ಸ್ವಲ್ಪ ತಣ್ಣಗಾಗಲ್ರಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟೋಮ್ರಿ. ಪೂರ್ತಿ ತಣ್ಣಗಾಗ್ಬೇಕತ್ತೇನಿಲ್ರಿ, ಸ್ವಲ್ಪ ಕೈಲೇ ಮುಟ್ಟಾಕೆ ಬಂದ್ರೆ ಸಾಕ್ರಿ. ಯಾಕಂದ್ರೆ ಬೆಲ್ಲ ಇರ್ತೈತಿಲ್ಲ, ಕೈ ಸುಡ್ತೈತ್ರಿ, ಬಿಸಿ ಇರ್ತೈತಿ ಭಾಳ. ಹಾಗಾಗಿ ಇದು ಇಟ್ಟು ಚಲೋ ಹೊತ್ತೇ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೋಬೇಕಾಗ್ತೈತ್ರಿ. ನಾನೀಗ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿ ತೋರಿಸ್ತೀನಿ ರೀ. ಈಗ ನಾನು 1 ಬೌಲ ಶೇಂಗಾದ ಕಾಳು ತೊಗೊಂಡಿನಿ, 1/4 ಬೌಲಷ್ಟು ಬೆಲ್ಲ ತೊಗೊಂಡೇನಿ ರೀ. ಬೆಲ್ಲ ಹಾಕ್ಕೋತೀನಿ ನೋಡ್ರಿ. ನೀವು ಮಿಕ್ಸಿ ಒಳಗೆ ಎಷ್ಟು ಹಿಡಿತೈತೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಇದು ನುಣ್ಣಗೆ ರುಬ್ಕೋತೀನಿ ರೀ. ನಿಮ್ಗೆ ಎಷ್ಟು ಸಣ್ಣ ಬೇಕು ನೋಡಿಕೊಂಡು ಅಷ್ಟು ಸಣ್ಣ ರುಬ್ಕೋರಿ. ಇದು ಬೆಲ್ಲ ಶೇಂಗಾ ಎರಡು ಚಲೋ ಹೊತ್ನಾಗೆ ಮಿಕ್ಸ್ ಆಗ್ಬೇಕ್ರಿ. ಈಗ ನಾ ಒಂದು ಪರಾತಿಗೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ಮಿಕ್ಸಿಗೆ ಹಾಕಿ ರುಬ್ಕೊಂಬಂದಿನಿ. ಈ ರೀತಿ ಆಗೈತಿ. ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕೋಬೋದು, ಏಲಕ್ಕಿ ಹಾಕೋಬೋದು. ನಾನು ಏನೂ ಇಲ್ಲ, ಬರೀ ಬೆಲ್ಲ ಶೇಂಗಾದ ಕಾಳು ಮಾತ್ರ ಹಾಕ್ಕೊಂಡಿನಿ ನೋಡ್ರಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೋರಿ. ನಾನೀಗ ಈ ಸೈಜಲ್ಲಿ ಉಂಡೆ ಕಟ್ತೀನಿ ನೋಡ್ರಿ. ತುಂಬ ಸಿಂಪಲ್ ಉಂಡೆ ಇದೆ, ಯಾರು ಬೇಕಾದವ್ರು ಮಾಡ್ಬೋದು ರೀ. ಪಾಕ ಮಾಡೋ ಜಂಜಾಟ ಬೇಡಪ್ಪ ಅಂದ್ರೆ ಈ ರೀತಿ ಮಾಡ್ಕೊಂಬಿಡ್ಬೋದು ನೀವು ಉಂಡೆ. ಬರೀ ಬೆಲ್ಲ ಶೇಂಗಾದ ಕಾಳು ಎರಡು ಇತ್ತಂದ್ರೆ ನಾಗರ ಪಂಚಮಿ ಹಬ್ಬಕ್ಕೆ ಬೇಗನೆ ಉಂಡೆ ಮಾಡ್ಕೊಂಬಿಡ್ಬೋದು ನೀವು. ನೋಡ್ರಿ ನಾನು ಈ ಸೈಜಲ್ಲಿ ಕಟ್ಟಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ಬೋದು ರೀ. ಇದೇ ರೀತಿ ಮಿಕ್ಕಿದೆಲ್ಲ ಉಂಡೆ ಕಟ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಇದೊಂದು ಸ್ವಲ್ಪ ತಣ್ಣಗಾಗೈತಿ. ಈಗ ನೀವು ಪೂರ್ತಿ ತಣ್ಣಗೆ ಹಾಕ್ಬಿಟ್ರೆ ಗಟ್ಟಿ ಆಗ್ಬಿಡ್ತೈತೆ, ಉಂಡೆ ಕಟ್ಟಕ್ಕೆ ಬರಲ್ಲ. ನೀವು ನೋಡ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗೇ ಕಟ್ಟಬೇಕಾಗ್ತದೆ. ಇದು ಇನ್ನೂ ಬಿಸಿ ಐತ್ರಿ, ಕೈ ಮುಟ್ಟಕ್ಕಾಗಲ್ಲ. ಆದರೂ ನೀವು ಉಂಡೆ ಕಟ್ಟಬೇಕಾಗ್ತದೆ ರೀ. ಇದು ಬಿಸಿ ಐತೆ ನೋಡ್ರಿ. ಅಷ್ಟು ಅಳಕ್ಕಿತ್ತಲ್ಲ ನೋಡ್ರಿ, ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗೈತ್ರಿ. ಈಗ ನಿಮ್ಮ ಕೈ ಸುಡ್ತಾ ಇರ್ತೈತಿ, ನೀವು ನೋಡ್ಕೊಂಡು ಉಂಡೆ ಕಟ್ಬೇಕಾಗ. ನೀವು ಸ್ವಲ್ಪ ತುಪ್ಪರೆ ಎಣ್ಣೆ ಕೈಗೆ ಹಚ್ಕೊಂಡು ಇಲ್ಲ ಸ್ವಲ್ಪ ನೀರು ಹಚ್ಕೊಂಡು ಕಟ್ಕೋಬೋದು ರೀ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಉಂಡೆ ಕಟ್ಕೋಬೋದು ರೀ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿಲ್ಲ, ಸ್ವಲ್ಪ ಉಂಡೆ ಕಪ್ಪಾಗ್ಯಾವ. ನೀವು ನಾರ್ಮಲ್ ಬೆಲ್ಲ ಹಾಕ್ಕೊಂಡ್ರೆ ವೈಟ್ ಆಗ್ತೈತೆ ರೀ. ನೋಡ್ರಿ ಈ ಸೈಜಲ್ಲಿ ಕಟ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ಕೋಬೋದು ರೀ. ನೋಡ್ರಿ ಕೈ ಎಷ್ಟು ಕೆಂಪಾಗೈತಿ, ಬಿಸಿ ಇರೋದ್ರಿಂದ ಕೈ ಸುಡ್ತಾ ಇರುತ್ತಲ್ಲ, ಹಾಗಾಗಿ ಕೆಂಪಾಗುತ್ತೆ. ಬೆಲ್ಲ ಅಲ್ರಿ ಇದು, ಬೇಗ ತಣ್ಣಗಾಗಲ್ಲ. ನೀವು ಬೇಗನೆ ಶೇಂಗಾದ ಉಂಡೆ ಮಾಡ್ಕೊಂಡ್ಬಿಡ್ಬೋದು. ತುಂಬ ಈಸಿ ರೀ ಶೇಂಗಾದ ಉಂಡೆ ಮಾಡೋದನ್ನ. ಆದರೆ ಉಂಡೆ ಕಟ್ಟೋದೇ ಕಷ್ಟ ಆಗುತ್ತೆ, ಯಾಕಂದ್ರೆ ಬಿಸಿ ಇರ್ತೈತೆಲ್ಲ, ಕಟ್ಟಕ್ಕೆ ಕಷ್ಟ ಆಗುತ್ತೆ ರೀ. ನಾನು ಈ ಸೈಜಲ್ಲಿ ಕಟ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಕಟ್ಕೊರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಕಟ್ಕೋತೀನಿ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಒಂದೇ ವಿಡಿಯೋದಲ್ಲಿ 2 ನಮೂನೆ ಉಂಡೆ ಮಾಡಿ ತೋರಿಸಿದ್ದೀನಿ. ಈ ಶೇಂಗಾದ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.